ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಕ್ಲಾಸ್. ನಾನು ಶ್ರೀವತ್ಸ. ಸೊ ಇವತ್ತು ನಾವು ಬಯಾಲಜಿ ಸಬ್ಜೆಕ್ಟಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಕಲ್ತ್ಕೊಳಕ್ ಹೋಗ್ತಾ ಇದ್ದೀವಿ. ಸೊ ಏನದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನೋದನ್ನ ಒಂದು ಪುಟ್ಟ ಕ್ವಶನ್ ಒಂದು ಕೇಳ್ತೀನಿ. ಆ ಕ್ವಶನ್ ಬೇಸ್ಡ್ ನಿಮಗೆ ಆನ್ಸರ್ ಗೊತ್ತಿದ್ರೆ ಓಕೆ, ಇಲ್ಲ ಅಂದ್ರೆ ಅದ್ರ ಬಗ್ಗೆನೇ ನಾವಿವತ್ತು ಕಲಿಯೋಕೆ ಹೊರಟಿರೋದು. ಸೊ ಏನದು ಟಾಪಿಕ್? ನಾರ್ಮಲ್ ಆಗಿ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಗೊತ್ತಿದೆ, ಹೌದಾ? ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದಾಗ ಫಸ್ಟ್ ಡೈಜೆಷನ್ ಎಲ್ಲಿ ಶುರು ಆಗುತ್ತೆ ಅನ್ನೋದು ಗೊತ್ತಿದೆಯಾ? ಹಾ ಸರ್, ಸ್ಟಮಕ್ ಅಲ್ವಾ? ಅಫ್ಕೋರ್ಸ್ ಸ್ಟಮಕ್ ಅಲ್ಲಿ ಡೈಜೆಷನ್ ಆಗತ್ತೆ, ಬಟ್ ಶುರು ಆಗೋದು ನಿಜವಾಗ್ಲೂ ಡೈಜೆಸ್ಟಿವ್ ಸಿಸ್ಟಮ್ ಡೈಜೆಷನ್ ಆಗೋ ಪ್ರೋಸೆಸ್ ಸ್ಟಮಕ್ ಅಲ್ಲೇನಾ? ಹೌದು ಸರ್, ಎಲ್ಲರಿಗೂ ಅದೇ ಅಲ್ವಾ ಗೊತ್ತಿರೋದು. ಇವಾಗ ಜೀರ್ಣ ಆಗತ್ತೆ ಅಂದ್ರೆ ಅದು ಸ್ಟಮಕ್ ಅಲ್ಲೇ ಆಗತ್ತೆ ಅಂತ. ಎಸ್, ಬಟ್ ಆದ್ರೆ ನನ್ನ ಕೇಳೋದಾದ್ರೆ ನಾನು ಅದನ್ನ ರಾಂಗ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಸ್ಟಮಕ್ ಅಲ್ಲಿ ಡೈಜೆಷನ್ ಸ್ಟಾರ್ಟ್ ಆಗೋದಿಲ್ಲ. ಹೌದಾ? ಸ್ಟಮಕ್ ಅಲ್ಲಿ ಆಗೋದಿಲ್ವಾ? ಮತ್ತಿನ್ನೆಲ್ಲಾಗತ್ತೆ ನೋಡೋಣ. ಸೊ ಅದು ಎಲ್ಲಿ ಶುರು ಆಗತ್ತೆ ಅಂದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ಅವರ್ ಮೌತ್. ಮೌತ್ ಅಲ್ಲಿ ಶುರು ಆಗತ್ತಾ? ಓ ಸರ್, ಹೇಗಿದು ಮೌತ್ ಅಲ್ಲಿ? ಹೌದಾ, ಮೌತ್ ಅಲ್ಲಿ ಹೇಗೆ, ಯಾಕೆ, ಏನು, ಹೇಗೆ ಇವೆಲ್ಲವನ್ನು ಇವತ್ತಿನ ಟಾಪಿಕ್ ಅಲ್ಲಿ ಕಲಿಯೋಣ. ಆ ಟಾಪಿಕ್ ಏನು? ಇಟ್ ಈಸ್ ಅಬೌಟ್ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಶುರು ಮಾಡಿದೆ, ಹೆಡ್ಡಿಂಗ್ ಅಲ್ಲಿ ನ್ಯೂಟ್ರಿಷನ್ ಅಂತ ಹಾಕಿದೆ. ಸೊ ಹಾಗಾದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ನ್ಯೂಟ್ರಿಷನ್ ಎರಡು ಕನೆಕ್ಷನ್ ಇದೆಯಾ? ಅಫ್ಕೋರ್ಸ್ ಕನೆಕ್ಷನ್ ಇರಲೇಬೇಕು. ಹಾಗಾದ್ರೆ ನ್ಯೂಟ್ರಿಷನ್ ಅಂತ ಅಂದ್ರೆ ಏನು? ಏನಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಯಾಕೆ ವರ್ಕ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಟು ಗೆಟ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಫುಡ್, ಹೌದಾ? ಸೊ ನ್ಯೂಟ್ರಿಷನ್ ಇಸ್ ನಥಿಂಗ್ ಬಟ್ ಏನು, ನಾವು ಫುಡ್ ನ ಏನ್ ಮಾಡ್ತೀವಿ, ಫಸ್ಟ್ ವಿ ಇಂಟೇಕ್, ಹೌದಾ? ಫುಡ್ ನ ತಗೊಳ್ತೀವಿ, ಆ ತಗೊಂಡಿರೋ ಫುಡ್ ನ ನಾವೇನ್ ಮಾಡ್ತೀವಿ, ವಿ ಯುಟಿಲೈಸ್ ಇಟ್, ಹೌದಾ? ಸೊ ದ ಇಂಟೇಕ್ ಅಂಡ್ ಯುಟಿಲೈಸೇಷನ್ ಆಫ್ ಫುಡ್ ಬೈ ಅನ್ ಆರ್ಗ್ಯಾನಿಸಮ್. ಸೊ ಇದರಲ್ಲಿ ನಾವು ಇಂಪಾರ್ಟೆಂಟ್ ಟರ್ಮ್ ಅಂತ ಹೇಳೋದಾದ್ರೆ ಏನೇನಿದೆ, ಒಂದು ಇಂಟೇಕ್, ಇನ್ನೊಂದು ಯುಟಿಲೈಸೇಷನ್. ಸೊ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿದಾಗ್ಲೇ ಅಲ್ಲಿ 5 ಸ್ಟೆಪ್ಸ್ ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಆ 5 ಸ್ಟೆಪ್ಸ್ ಅಲ್ಲಿ ಏನಿದೆ, ಒಂದು ಫಸ್ಟ್ ಸ್ಟೆಪ್ ಬಂದು ಇಂಟೇಕ್ ಅಂತ ಆಗತ್ತೆ, ವೇರ್ ವಿ ಟೇಕ್ ದ ಫುಡ್. ಸೊ ಎಲ್ಲಿ ಶುರು ಆಗತ್ತೆ ಇಂಟೇಕ್ ಆಫ್ ಫುಡ್ ಅಂತ ಹೇಳಿದಾಗ ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತ್, ಹೌದಾ? ಮೌತ್ ಇಂದ ಶುರು ಆಯ್ತು. ಯುಟಿಲೈಸೇಷನ್ ಅಂತ ಇದೆ. ಯುಟಿಲೈಸೇಷನ್ ಅಂದ್ರೆ ಏನು? ಸೊ ನಾವು ತಗೊಳ್ತಾ ಇರುವಂತ ಫುಡ್ ಯುಟಿಲೈಸ್ ಆಗ್ಬೇಕು. ಯುಟಿಲೈಸ್ ಆಗ್ಬೇಕು ಇನ್ ದ ಸೆನ್ಸ್, ಇವಾಗ ನಾವು ತಿನ್ನುವಂತ ಫುಡ್ ಅಲ್ಲಿ ಏನೇನ್ ಇರ್ಬೋದು, ನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ, ಹೌದಾ? ನಾನು ಇಲ್ಲಿ ಫುಡ್ ಅಂತ ಬರ್ದಿದ್ದೀನಿ. ಸೊ ಫುಡ್ ಈಸ್ ನಥಿಂಗ್ ಬಟ್ ದ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಫುಡ್, ಹೌದಾ? ನಮ್ಮ ಯಾವ ಫುಡ್ ಅಂತ ನಾವು ತಗೊಳ್ತೀವೋ ಆ ಫುಡ್ ಅಲ್ಲಿ ಎಲ್ಲಾನು ಏನಿರುತ್ತೆ, ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಎಕ್ಸಾಂಪಲ್ ಕೊಡ್ಬೋದಾ? ಎಸ್, ಆಹಾ, ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದಾಗ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಹೌದು. ಆಮೇಲೆ ಇನ್ನೇನಿರುತ್ತೆ ಸರ್, ಮಸಲ್ಸ್ ಬಿಲ್ಡ್ ಆಗೋದಕ್ಕೆ ಪ್ರೋಟೀನ್ ಇರುತ್ತೆ ಸರ್. ಎಕ್ಸಾಕ್ಟ್ಲಿ, ಪ್ರೋಟೀನ್ಸ್ ಕೂಡ ಒನ್ ಆಫ್ ದ ನ್ಯೂಟ್ರಿಯೆಂಟ್. ಆಮೇಲೆ ಸರ್, ನಾವು ಆಯಿಲ್ ಐಟಮ್ಸ್ ಎಲ್ಲ ಚೆನ್ನಾಗಿ ತಿಂತೀವಿ ಸರ್, ಬೋಂಡಾ ಬಜ್ಜಿ ಎಲ್ಲ, ಅದ್ರಲ್ಲಿ ಏನು ಪ್ರೆಸೆಂಟ್ ಇದೆ, ಅದರಲ್ಲಿ ಲಿಪಿಡ್ಸ್ ಅಥವಾ ಫ್ಯಾಟ್ಸ್ ಪ್ರೆಸೆಂಟ್ ಇದೆ. ಅದಾದ್ಮೇಲೆ ನಾವು ತಿನ್ನುವಂತಹ ಫ್ರೂಟ್ಸ್ ಅಲ್ಲಿ, ಸೊ ಅದರಿಂದ ನಮ್ಗೆ ಎಷ್ಟೊಂದು ವೈಟಮಿನ್ಸ್ ಸಿಗುತ್ತೆ ಅಂಡ್ ಮಿನರಲ್ಸ್ ಸಿಗುತ್ತೆ. ಸೊ ಈ ಎಲ್ಲವನ್ನು ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಯುಟಿಲೈಸ್. ಸೊ ಇಷ್ಟೆಲ್ಲಾ ನ್ಯೂಟ್ರಿಷನ್ ಏನಿದೆ, ನ್ಯೂಟ್ರಿಯೆಂಟ್ಸ್ ಏನಿದೆ, ಈ ನ್ಯೂಟ್ರಿಯೆಂಟ್ಸ್ ನ ನಾವು ಯುಟಿಲೈಸ್ ಮಾಡ್ಕೋಬೇಕು. ಸೊ ಆರ್ಗ್ಯಾನಿಸಮ್ ಅನ್ನೋದು ಏನ್ ಮಾಡುತ್ತೆ, ಇಟ್ ಯುಟಿಲೈಸಸ್ ದೀಸ್ ನ್ಯೂಟ್ರಿಯೆಂಟ್ಸ್. ಓಕೆ, ನ್ಯೂಟ್ರಿಷನ್ ಯುಟಿಲೈಸ್ ಮಾಡ್ಕೊಳ್ತಿದೆ. ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ತಿದೆ? ಹಾಗಾದ್ರೆ ತಗೊಳ್ತಾ ಇರುವಂತಹ ಫುಡ್ ಅಲ್ಲಿ ಇವೆಲ್ಲ ಇದೆಯಾ? ಖಂಡಿತ ಇದೆ. ಆದ್ರೆ ಡೈರೆಕ್ಟ್ ಆಗಿ ತಗೊಳ್ಳೋದಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಫಾಲೋ ಒನ್ ಆಫ್ ದ ಮೆಟಬಾಲಿಕ್ ಪ್ರೋಸೆಸ್ ಕಾಲ್ಡ್ ಡೈಜೆಷನ್. ಸೊ ಇಲ್ಲಿ ನಮಗೆ ಡೈಜೆಷನ್ ಅನ್ನುವಂತಹ ಒಂದು ಲೈಫ್ ಪ್ರೋಸೆಸ್ ನಡೆಯುತ್ತೆ, ಒಂದು ಬೇಸಿಕ್ ಲೈಫ್ ಪ್ರೋಸೆಸ್. ಆ ಡೈಜೆಷನ್ ಬಗ್ಗೆನೆ ನಾವಿವಾಗ ಕಲ್ತ್ಕೊಳ್ತಾ ಹೋಗ್ತಿದೀವಿ. ಓಕೆ, ಸೊ ಇಂಟೇಕ್ ಅಂತ ಹೇಳಿದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ಮೌತ್. ಸೊ ಡೈಜೆಷನ್ ಶುರು ಆಗೋದು ಎಲ್ಲಿಂದ? ಮೌತ್ ಇಂದ. ಮೌತ್ ಇಂದ ನೆಕ್ಸ್ಟ್ ಫುಡ್ ಎಲ್ಲಿ ಹೋಗ್ಬೇಕು? ಇಟ್ ಗೋಸ್ ಥ್ರೂ ಯಾವ್ದಿದೆ ಮೌತ್ ಆದ್ಮೇಲೆ ನೆಕ್ಸ್ಟ್ ಇರುವಂತದ್ದು ಈಸೋಫೆಗಸ್. ಸೊ ಈಸೋಫೆಗಸ್, ಇಟ್ ಈಸ್ ಆಲ್ಸೋ ಕಾಮನ್ಲಿ ಕಾಲ್ಡ್ ಆಸ್ ಏನು,
ಫುಡ್ ಪೈಪ್ ಅಂತ ಹೇಳ್ತೀವಿ, ಹೌದಾ? ಫುಡ್ ಪೈಪ್ ಪ್ರೆಸೆಂಟ್ ಇದೆ. ಸೊ ಫುಡ್ ಪೈಪ್ ಅಲ್ಲಿ ಏನಾಗುತ್ತೆ, ನಾವು ತಿನ್ನುವಂತಹ ಊಟ ಮೌತ್ಗೆ ಹೋಗಾಯ್ತು, ಮೌತ್ ಇಂದ ನೆಕ್ಸ್ಟ್ ನಾವು ನುಂಗ್ತೀವಿ, ನುಂಗ್ದಾಗ ಏನಾಗುತ್ತೆ, ಈಸೋಫೆಗಸ್ ಮುಖಾಂತರ ಫುಡ್ ಬಾಡಿ ಒಳಗೆ ಎಂಟರ್ ಆಗುತ್ತೆ. ಎಂಟರ್ ಆಗಿರೋದು ಓಕೆ. ಅದಾದ್ಮೇಲೆ ಯಾರು ಬರ್ತಾರೆ? ಸೊ ಮೌತ್ಗೆ ಬಂದಿದ್ದ ಫುಡ್ ನೆಕ್ಸ್ಟ್ ಇಟ್ ಹ್ಯಾಸ್ ಟು ರೀಚ್ ದ ಈಸೋಫೆಗಸ್. ಥ್ರೂ ಈಸೋಫೆಗಸ್ ಇಟ್ ಗೋಸ್ ಟು ದ, ನೀವು ಹೇಳಿದ್ರಲ್ಲ ಆಗ್ಲೇ ಆನ್ಸರ್, ಅದೇ ಯಾವುದು? ಸ್ಟಮಕ್. ಸೊ ಸ್ಟಮಕ್ಗೆ ಫುಡ್ ಬಂತು. ಸೊ ಇಲ್ಲೊಂದಷ್ಟು ಆಕ್ಟಿವಿಟಿ ಆಗುತ್ತೆ. ನೀವು ಹೇಳಿದ್ರಿ ಅಲ್ವಾ ಡೈಜೆಷನ್ ಆಗುತ್ತೆ ಸ್ಟಮಕ್ ಅಲ್ಲಿ ಅಂತ. ಓಕೆ, ಡೈಜೆಷನ್ ಆಗ್ತಿದೆ. ಅದಾದ್ಮೇಲೆ ಏನಾಯ್ತು? ಫ್ರಮ್ ಸ್ಟಮಕ್ ಅಲ್ಲಿಂದ ನಮಗೆ ನೆಕ್ಸ್ಟ್ ಇಟ್ ರೀಚಸ್ ದ ಸ್ಮಾಲ್ ಇಂಟೆಸ್ಟೈನ್, ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಇಂದ ನಮಗೆ ಲಾರ್ಜ್ ಇಂಟೆಸ್ಟೈನ್ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಇಂದ ಲಾಸ್ಟ್ಗೆ, ಸೊ ಕಂಪ್ಲೀಟ್ ಡೈಜೆಷನ್ ಎಲ್ಲ ಮುಗಿದು ಹೋಗಿರುತ್ತೆ. ಲಾರ್ಜ್ ಇಂಟೆಸ್ಟೈನ್ ಆದ್ಮೇಲೆ ಏನಾಗುತ್ತೆ? ಥ್ರೂ ಏನಸ್ ಫುಡ್ ಅನ್ನೋದು ಏನಾಗುತ್ತೆ, ದ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಅಂತ ಯಾವ್ದಿರುತ್ತೆ ಆ ಫುಡ್ ಮೆಟೀರಿಯಲ್ ಔಟ್ಸೈಡ್ ನಾವು ಎಕ್ಸ್ಪೆಲ್ ಮಾಡ್ತೀವಿ. ಸೊ ಇದು ನಾರ್ಮಲ್ ಆಗಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರೋ ಆರ್ಗನ್ಸ್. ಬಟ್ ಆದ್ರೆ ಇಲ್ಲಿ ಕೆಲವರು ಮಿಸ್ಸಿಂಗ್ ಆಗಿದ್ದಾರೆ. ಯಾರು ಮಿಸ್ಸಿಂಗ್ ಆಗಿರ್ಬೋದು ಸರ್? ಮೌತ್ ಇದೆ, ಈಸೋಫೆಗಸ್ ಇದೆ, ಸ್ಟಮಕ್ ಇದೆ, ಸ್ಮಾಲ್ ಇಂಟೆಸ್ಟೈನು ಇದೆ, ಲಾರ್ಜ್ ಇಂಟೆಸ್ಟೈನು ಇದೆ. ಓಕೆ, ಫೈನಲ್ ಏನಸ್ ಇಂದ ಏನಾಗ್ತಿದೆ, ಫುಡ್ ಎಕ್ಸ್ಕ್ರೀಟ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾದ್ರೆ ಯಾರು ಮಿಸ್ಸಿಂಗ್ ಆಗಿರ್ಬೋದು? ಎಸ್, ಇಲ್ಲಿ ಕೆಲವರು ಇದಾರೆ. ಅವ್ರು ಯಾರು ಅನ್ನೋದನ್ನ ನಾವು ಡಯಾಗ್ರಾಮ್ ನ ಡ್ರಾ ಮಾಡ್ತಾ ಕಲ್ತ್ಕೊಳ್ಳೋಣ. ಓಕೆ, ನೀವು ಏನ್ ಮಾಡಿ, ಈಗ ಅದೇ ರೀತಿ ಒಂದು ನೋಟ್ಸ್ ಓಪನ್ ಮಾಡಿ, ಅದರಲ್ಲಿ ಒಂದು ಡಯಾಗ್ರಾಮ್ ಡ್ರಾ ಮಾಡಕ್ ಶುರು ಮಾಡಿ, ನನ್ನ ಜೊತೆನೆ ಡ್ರಾ ಮಾಡಿ. ಓಕೆ, ಅಂಡ್ ಇಫ್ ಪಾಸಿಬಲ್ ಯೂಸ್ ಕಲರ್ ಪೆನ್ಸಿಲ್ಸ್, ಕಲರ್ ಸ್ಕೆಚ್ ಪೆನ್ಸ್, ಈ ರೀತಿನ ಯೂಸ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಬರಿಬೇಕಾದ್ರೆ ಪೆನ್ಸಿಲ್ ಅಲ್ಲಿ ಬರೀರಿ, ಆಮೇಲೆ ಕಲರ್ನ ಅದ್ರ ಮೇಲೆ ಮಾಡಿ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ ಡ್ರಾ ಮಾಡೋದನ್ನ. ಎಸ್, ಸೊ ಫಸ್ಟ್ ಏನಂತ ಹೇಳಿದೆ ನಾನು? ಮೌತ್ ಇಂದ ಶುರು ಆಗತ್ತೆ ಅಂತ ಹೇಳಿದೆ. ಸೊ ನಾನೀಗ ಮೌತ್ ಅನ್ನೋದನ್ನ ಡ್ರಾ ಮಾಡಬೇಕು. ಮೌತ್ ಎಲ್ಲಿ ಪ್ರೆಸೆಂಟ್ ಇದೆ? ನಮ್ಗೆ ಫೇಸ್ ಅಲ್ಲಿ ಪ್ರೆಸೆಂಟ್ ಇದೆ. ಸೊ ನಾನೇನ್ ಮಾಡ್ತಿದ್ದೀನಿ, ಈಗ ಒಂದು ಡಯಾಗ್ರಾಮ್ ಡ್ರಾ ಮಾಡ್ತಾ ಇದ್ದೀನಿ. ಎಸ್, ಹಾ. ಸೊ ಇಲ್ಲಿ ನಮ್ಗೆ ಯಾವ ರೀಜನ್ ಬರ್ತಿದೆ? ಸೊ ನಮಗೆ ಈಸೋಫೆಗಸ್ ಬೇಕು, ಅಲ್ಲಿಂದ ಲಾಸ್ಟ್ ಇಂಟೆಸ್ಟೈನ್ ಬರೋವರೆಗೂ ನಮಗೆ ಡಯಾಗ್ರಾಮ್ ಅಲ್ಲಿ ಕವರ್ ಆಗ್ಬೇಕು. ಸೊ ಅದನ್ನೇ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಎಲಿಮೆಂಟರಿ ಕೆನಾಲ್ ಅಂತ ಹೇಳೋದು. ಸೊ ಎಲ್ಲಿಂದ ಶುರು ಆಗ್ತಿದೆ? ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಮೌತ್. ಸೊ ಮೌತ್ ಅದನ್ನ ನಾವು ಬಕಲ್ ಕ್ಯಾವಿಟಿ ಅಂತ ಕೂಡ ಹೇಳ್ತೀವಿ. ದ ಕ್ಯಾವಿಟಿ, ಬಕಲ್ ಕ್ಯಾವಿಟಿ. ಸೊ ಇಲ್ಲಿ ಮೇಲ್ಗಡೆ ನೇಸಲ್ ಕ್ಯಾವಿಟಿನೂ ನಾವು ಡಯಾಗ್ರಾಮ್ ಅಲ್ಲಿ ಡ್ರಾ ಮಾಡ್ತೀವಿ. ಸರ್ ಯಾಕೆ ಬರಿತೀವಿ ಸರ್ ನೇಸಲ್ ಕ್ಯಾವಿಟಿ? ಬಿಕಾಸ್ ಬರೀ ಮೌತ್ ಡಯಾಗ್ರಾಮ್ ಬರೆದಾಗ ನಮ್ಗೆ ಏನಾಗುತ್ತೆ, ಒಂದು ರೀತಿಯ ಇನ್ಕಂಪ್ಲೀಟ್ ಡಯಾಗ್ರಾಮ್ ಇದೆ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾವು ನೇಸಲ್ ಕ್ಯಾವಿಟಿ ಕವರ್ ಮಾಡಿದಾಗ ಏನಾಗುತ್ತೆ, ಓಕೆ, ಅಲ್ಲಿ ಕಂಪ್ಲೀಟ್ ಆಗಿ ನಮಗೆ ಏನೋ ಒಂದು ಚೇಂಬರ್ ಕ್ಯಾವಿಟಿ ಏನಿದೆ ಅನ್ನೋದು ಕಾಣುತ್ತೆ. ಹೌದಾ? ಎಸ್, ನೇಸಲ್ ಕ್ಯಾವಿಟಿ, ಬಕಲ್ ಕ್ಯಾವಿಟಿ, ಈ ಎರಡೂ ರೀಜನ್ ನ ಕನೆಕ್ಟ್ ಮಾಡುವಂತಹ ಈ ಪೋರ್ಷನ್ ನಾವು ಫ್ಯಾರಿಂಗ್ಸ್ ಅಂತೀವಿ. ಬಟ್ ಫ್ಯಾರಿಂಗ್ಸ್ ಅನ್ನೋದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಒಂದು ಇನಿಷಿಯಲ್ ಪಾರ್ಟ್, ಇಲ್ಲಿ ಶುರು ಆಗುತ್ತೆ ಹೊರತು ನಾವು ಬೇರೆ ಎಲ್ಲೂ ಮೆನ್ಷನ್ ಮಾಡಲ್ಲ. ಓಕೆ, ನೆಕ್ಸ್ಟ್. ಸೊ ಈ ಲಾಂಗ್ ಟ್ಯೂಬ್ ಏನಿದೆ ದಟ್ ಈಸ್ ಈಸೋಫೆಗಸ್. ಈಸೋಫೆಗಸ್ ಇಲ್ಲಿವರೆಗೂ ಬಂದಾಯ್ತು. ಇಲ್ಲಿ ಯಾರು ಬರ್ತಾರೆ? ಹಿಯರ್ ಕಮ್ಸ್ ದ ಸ್ಟಮಕ್. ಸೊ ಇಲ್ಲಿ ನಮಗೆ ಸ್ಟಮಕ್ ಬರ್ತಿದೆ. ಓಕೆ, ಸ್ಟಮಕ್ ಯಾವ ರೀತಿ ಇದೆ? ಇಟ್ ಈಸ್ ಜೆ ಶೇಪ್ಡ್ ಸ್ಟ್ರಕ್ಚರ್. ಹೌದಾ? ಇದನ್ನ ನೋಡೋದಾದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಜೆ ಶೇಪ್ಡ್ ಸ್ಟ್ರಕ್ಚರ್ ಇದೆನಾ? ಎಸ್. ಸೊ ಸ್ಟಮಕ್ ಜೆ ಶೇಪ್ಡ್ ಸ್ಟ್ರಕ್ಚರ್ ಇದೆ. ಅಂಡ್ ಸ್ಟಮಕ್ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಂದ ಯಾರು ಹೋಗ್ತಾರೆ? ಲೇಟರ್ ಆನ್ ಸ್ಟಮಕ್ ಇಂದ ನಮಗೆ ಇರುವಂತದ್ದು ಯಾರು? ಸ್ಮಾಲ್ ಇಂಟೆಸ್ಟೈನ್. ಓಕೆ, ಸೊ ಇಲ್ಲಿಂದ ನಮಗೆ ಇಲ್ಲಿ ಯಾವುದು? ಸ್ಮಾಲ್ ಇಂಟೆಸ್ಟೈನ್. ಇಷ್ಟು ರೀಜನ್ ಕವರ್ ಆಗುತ್ತೆ. ನಾವು ಅದರ ಮೇಲ್ಗಡೆ ಲಾರ್ಜ್ ಇಂಟೆಸ್ಟೈನ್ ಅನ್ನೋ ಡಯಾಗ್ರಾಮ್ ನ ಕೂಡ ಡ್ರಾ ಮಾಡಬೇಕಾಗತ್ತೆ. ಲಾರ್ಜ್ ಇಂಟೆಸ್ಟೈನ್ ನ ಈಗ ಡ್ರಾ ಮಾಡ್ತೀನಿ. ಎಸ್, ನೀವು ಬರೀತಿದ್ರಲ್ಲ, ನನ್ನ ಜೊತೆನೆ ಡ್ರಾ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹೇಗೆ ಡ್ರಾ ಮಾಡಬೇಕು ಅನ್ನೋದು ಕೂಡ. ಹಾ, ಸೊ ಲಾರ್ಜ್ ಇಂಟೆಸ್ಟೈನ್ ನಾನು ಡ್ರಾ ಮಾಡಿಕೊಂಡೆ. ಈಗ ಲಾರ್ಜ್ ಇಂಟೆಸ್ಟೈನ್ ಇಂದ ಲಾಸ್ಟ್ ಪಾರ್ಟ್ ಏನಿದೆ ದಟ್ ಈಸ್ ಏನಸ್. ಏನಸ್ ಎಂಡ್ ಡ್ರಾ ಮಾಡಿದ್ದೀನಿ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಆಯ್ತು, ಸ್ಟಮಕ್ ಆಯ್ತು. ಇನ್ನೇನು ಉಳಿದಿದೆ? ಸ್ಮಾಲ್ ಇಂಟೆಸ್ಟೈನ್ ಡ್ರಾ ಮಾಡಬೇಕಿತ್ತು. ಈಗ ಸ್ಮಾಲ್ ಇಂಟೆಸ್ಟೈನ್ ನಾನು ಒಳಗಡೆ ಕನೆಕ್ಟ್ ಮಾಡ್ತೀನಿ. ಎಸ್, ಸ್ಮಾಲ್ ಇಂಟೆಸ್ಟೈನ್. ಹೌದು, ಈ ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನದು? ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳ್ತೀನಿ ಈಗ. ಎಸ್,
ಸ್ಮಾಲ್ ಇಂಟೆಸ್ಟೈನ್ ಆಯಿತು. ಸರ್ ಇಷ್ಟೇನಾ ಡೈಜೆಸ್ಟಿವ್ ಸಿಸ್ಟಮು? ಅಂದರೆ ಅಲ್ಲಿ ಲೇಬಲ್ ಮಾಡಿರೋದೇನೇನಿದೆ ಅದನ್ನು ನಾವು ಇಷ್ಟೇ ಬರ್ದಿದ್ದೀನಿ. ಬಟ್ ಇಲ್ಲಿ ಕೆಲವರು ಮಿಸ್ಸಿಂಗ್ ಇದ್ದಾರೆ ಅಂತ ಹೇಳಿದೆ ಅಲ್ವಾ, ಅವ್ರು ಯಾರು? ಆಕ್ಚುಯಲ್ ಹೀರೋಸ್ ಇಲ್ಲಿ ಅವರೇನೆ. ಸೊ ಒಬ್ರು ಬರ್ತಾರೆ, ಯಾರವರು? ದಟ್ ಈಸ್ ಲಿವರ್. ಸೊ ಇಲ್ಲಿ ಯಾರು ಬಂದ್ರು? ಮಿಸ್ಟರ್ ಲಿವರ್. ಸೊ ಹೀರೋ ಬಂದ್ರು ಇಲ್ಲಿ. ಸೊ ಲಿವರ್ರಾ? ಹೇಗೆ ಸರ್ ಲಿವರು? ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಲಿವರ್ರಾ? ಎಲ್ಲಿಂದ ಬರ್ತಿದೆ? ಸ್ಟಮಕ್ಗೂ ಅದಕ್ಕೂ ಏನು ಕನೆಕ್ಷನ್ ಇಲ್ಲ. ಅಫ್ಕೋರ್ಸ್ ಕನೆಕ್ಷನ್ ಇಲ್ಲ ಅಂತ ನಮಗನ್ಸುತ್ತೆ, ಬಟ್ ಆಕ್ಚುಯಲ್ ಆಗಿ ಏನಾಗ್ತಿದೆ, ಸ್ಟಮಕ್ ಜೊತೆ ಕನೆಕ್ಷನ್ ಇಲ್ದಿದ್ರು ಇಂಟೆಸ್ಟೈನ್ ಜೊತೆ ಏನಿದೆ, ಆ ಲಿವರ್ ಜೊತೆ ಒಂದು ಕನೆಕ್ಷನ್ ಇದೆ. ಅಂಡ್ ಇನ್ನೊಬ್ರು, ಇಬ್ರು ಅಂತ ಹೇಳಿದೆ, ಒಬ್ಬನ್ ಡ್ರಾ ಮಾಡಿದೆ. ಇನ್ನೊಬ್ರು ಯಾರು? ದಟ್ ಈಸ್ ಪ್ಯಾಂಕ್ರಿಯಾಸ್. ಓ ಪ್ಯಾಂಕ್ರಿಯಾಸ್ ಕೇಳಿದೀವಿ ಸರ್. ಪ್ಯಾಂಕ್ರಿಯಾಸ್ ಎಲ್ಲಿ ಕೇಳಿದೀರಾ? ಅಫ್ಕೋರ್ಸ್ ಈ ಚಾಪ್ಟರ್ ಅಲ್ಲೇ ಕೇಳಿರ್ಬೇಕು, ಹೌದಾ? ಎಸ್. ಸೊ ಪ್ಯಾಂಕ್ರಿಯಾಸ್ ಕೂಡ ಇದೆ. ಹಾ, ಸೊ ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ಇಬ್ರು ಆಡ್ ಆದ್ರು ಹೌದು. ಬಟ್ ಇಲ್ಲಿ ಎಲ್ಲಿ ಬರ್ತಾರೆ ಇಬ್ರು? ಇದೇ ಪ್ರೊಸೀಜರ್ ಅಲ್ಲಿ ನಾವು ಹೋಗೋಣ. ಸೊ ಸ್ಟಮಕ್ ಆದ್ಮೇಲೆ ಸ್ಮಾಲ್ ಇಂಟೆಸ್ಟೈನ್ಗೆ ಫುಡ್ ಎಂಟರ್ ಆಗ್ಬೇಕಿತ್ತು. ಬಟ್ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗೋದಕ್ಕಿಂತ ಮುಂಚೆ ಯಾರು ಇನ್ವಾಲ್ವ್ ಆಗ್ತಿದ್ದಾರೆ? ಇಲ್ಲಿ ಪ್ಯಾಂಕ್ರಿಯಾಸ್ ಮತ್ತೆ ಲಿವರ್ ಏನಿದೆ, ಎರಡೂ ಕನೆಕ್ಟ್ ಆಗಿ ಒಂದು ರೀಜನ್ ಅಲ್ಲಿ ಕನೆಕ್ಟ್ ಆಗಿದೆ. ಈಗ ಇದ್ರ ಬಗ್ಗೆ ನೀಟಾಗಿ ನೋಡ್ತಾ ಹೋಗೋಣ. ಸೊ ಇದು ಗೊತ್ತಾಗಿದೆ ಅಲ್ವಾ? ಇದನ್ನ ನಾನೀಗ ಲೇಬ್ಲಿಂಗ್ ಏನಿದೆ ಅದನ್ನ ಎರೇಸ್ ಮಾಡ್ತೀನಿ. ಸೊ ಈಸಿಯಾಗಿ ಆ ಫ್ಲೋ, ಡೈಜೆಸ್ಟಿವ್ ಸಿಸ್ಟಮ್ ಫ್ಲೋ ಹೇಗಿದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ ಅಲ್ವಾ? ಎಸ್. ಸೊ ಸ್ಟಾರ್ಟ್ಸ್ ವಿತ್ ದ ಮೌತ್. ಸೊ ಫುಡ್ ಅನ್ನೋದೇನಾಯ್ತು? ಫಸ್ಟ್ ಇಟ್ ಎಂಟರ್ ದ ಮೌತ್. ಸೊ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಮೌತ್ ಇಸ್ ದ ಫಸ್ಟ್ ಪಾರ್ಟ್ ವೇರ್ ದ ಡೈಜೆಷನ್ ಟೇಕ್ಸ್ ಪ್ಲೇಸ್ ಅಂತ. ಸೊ ಎಲ್ಲಿಂದ ಶುರು ಆಗ್ತಿದೆ? ಮೌತ್ ಅಲ್ಲಿ ಹೇಗೆ ಡೈಜೆಷನ್ ಶುರು ಆಗ್ತಿದೆ? ಮೌತ್ ಕಂಟೈನ್ಸ್ ಒನ್ ಆಫ್ ದ ಎನ್ಸೈಮ್ ಕಾಲ್ಡ್ ಸಲೈವರಿ ಅಮೈಲೇಸ್. ಅದು ಎಲ್ಲಿ ಪ್ರೆಸೆಂಟ್ ಇದೆ? ನಿಮ್ಗೆ ಸಲೈವಾ ಗೊತ್ತಿದೆ, ಹೌದಾ? ಎಸ್. ಸೊ ಆ ಸಲೈವಾ ಏನಿದೆ, ಇಟ್ ಕಂಟೈನ್ಸ್ ಅ ಸಲೈವರಿ ಅಮೈಲೇಸ್ ಅನ್ನುವಂಥ ಒಂದು ಎನ್ಸೈಮ್. ಸಲೈವರಿ ಅಮೈಲೇಸ್ ಅನ್ನುವಂತಹ ಒಂದು ಎನ್ಸೈಮ್ ಪ್ರೆಸೆಂಟ್ ಇದೆ. ಈ ಸಲೈವರಿ ಅಮೈಲೇಸ್ ಮೌತ್ ಅಲ್ಲಿ ಇದೆ. ಮೌತ್ ಅಲ್ಲಿ ಸಲೈವರಿ ಅಮೈಲೇಸ್ ಹೇಗೆ ಬಂತು ಸರ್? ಎಸ್, ಬಿಕಾಸ್ ಇಲ್ಲಿ ನಮಗೆ ವಿ ಹ್ಯಾವ್ ಸಲೈವರಿ ಗ್ಲಾಂಡ್ಸ್ ಇನ್ ದ ಮೌತ್, ಹೌದಾ? ಎಸ್. ಸೊ ಅಮೈಲೇಸಿನ ಫಂಕ್ಷನ್ ಏನು? ಸಿಂಪಲ್. ಅಮೈಲೇಸ್ ಯಾವಾಗ್ಲೂ ಅಷ್ಟೇ, ಅಮೈಲೇಸ್ ಅಂತ ಟರ್ಮ್ ನಿಮಗೆ ಎಲ್ಲೇ ಬಂದ್ರು, ಇಟ್ ಇನ್ವಾಲ್ವ್ಸ್ ಇನ್ ದ ಬ್ರೇಕ್ ಡೌನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಅಂದ್ರೆ ನಾವು ಇವಾಗ ಊಟ ತಿನ್ಬೇಕಾದ್ರೆ ಎಕ್ಸಾಂಪಲ್ ರೈಸ್ ತಗೊಳ್ಳೋಣ. ಸೊ ರೈಸ್ ಈಸ್ ರಿಚ್ ಇನ್ ಸ್ಟಾರ್ಚ್, ಸೊ ಇಟ್ ಕಂಟೈನ್ಸ್ ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ ಇದೆ ಅಂದ್ರೆ ನಾವು ಡೈರೆಕ್ಟ್ ಹಾಗೆ ನುಂಗಕ್ಕಾಗತ್ತಾ? ಖಂಡಿತ ನುಂಗಕ್ಕಾಗಲ್ಲ. ಸೊ ಆವಾಗ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಚೀವ್ ಅಂತ ಹೇಳಿದಾಗ ನಮ್ಗೆ ಮೌತ್ ಅಲ್ಲಿ ಜೊತೆಯಲ್ಲಿ ನಮ್ಗೆ ಟೀತ್ ಪ್ರೆಸೆಂಟ್ ಇದೆ, ಅದೇ ರೀತಿ ಟಂಗ್ ಪ್ರೆಸೆಂಟ್ ಇದೆ, ವಿಚ್ ಹೆಲ್ಪ್ಸ್ ಇನ್ ರೋಲಿಂಗ್ ದ ಫುಡ್ ಟು ಚೀವ್ ಪ್ರಾಪರ್ಲಿ. ಅದ್ರ ಜೊತೆ ಸಲೈವಾ ಕೂಡ ಇದೆ. ಅದೇನ್ ಮಾಡುತ್ತೆ? ಇಟ್ ಮೇಕ್ಸ್ ದ ಫುಡ್ ಸಾಫ್ಟ್. ಸೊ ಅಗಿಬೇಕಾದ್ರೆ ಫುಡ್ ಗ್ರೈಂಡ್ ಆಗ್ತಿದೆ, ಗ್ರೈಂಡ್ ಆಗ್ತಿರೋ ಫುಡ್ ಅಗೇನ್ ಸಲೈವಾ ಜೊತೆ ಮಿಕ್ಸ್ ಆಗಿ ಫುಡ್ ಸಾಫ್ಟ್ ಮಾಡ್ತಿದೆ. ಹೇಗೆ ಸಾಫ್ಟ್ ಆಗ್ತಾ ಇದೆ? ಬೈ ದಿಸ್ ಅಮೈಲೇಸ್ ಎನ್ಸೈಮ್. ಅಮೈಲೇಸ್ ಏನ್ ಮಾಡ್ತಿದೆ? ಅಲ್ಲಿರುವಂತಹ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಸ್ ಸ್ಟಾರ್ಚ್ ಅನ್ನೋದೇನಿದೆ ಅಲ್ವಾ? ಎಸ್, ಕಾರ್ಬೋಹೈಡ್ರೇಟ್ ಏನಿದೆ, ಈ ಸ್ಟಾರ್ಚ್ ಇದೆ ಅಲ್ವಾ, ಈ ಸ್ಟಾರ್ಚ್ ನ ಏನಾಗಿ ಬ್ರೇಕ್ ಮಾಡ್ತಿದೆ? ಇಟ್ ಈಸ್ ಬ್ರೇಕಿಂಗ್ ಡೌನ್ ಇಟ್ ಇಂಟು ಅ ಮಾಲ್ಟೋಸ್. ಅಥವಾ ಇನ್ನೂ ಕಷ್ಟ, ಮಾಲ್ಟೋಸ್ ಏನಿದು ಹೊಸದು ಹಾಗೆ ಹೀಗೆ ಅಂತ ಅನ್ಸಿದ್ರು ನಿಮ್ಗೆ, ಸಿಂಪಲ್ ಆಗಿ ಬರೆಯೋಣ, ಸಿಂಪಲ್ ಶುಗರ್ಸ್ ಅಥವಾ ಗ್ಲೂಕೋಸ್ ಅಂತ ಬರೋದು ನಡೆಯುತ್ತೆ. ಬಿಕಾಸ್ ಮಾಲ್ಟೋಸ್ ನ ನೆಕ್ಸ್ಟ್ ಬ್ರೇಕ್ ಡೌನ್ ಆದಾಗ ಗ್ಲೂಕೋಸ್ ಆಗುತ್ತೆ. ಸೊ ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಆಗ್ತಿದ್ಯಾ? ಸಲೈವರಿ ಅಮೈಲೇಸ್ ಫಂಕ್ಷನ್ ಮುಗೀತು. ಸೊ ಡೈಜೆಷನ್ ಇಲ್ಲಿಂದ ಶುರು ಆಯ್ತು. ನೆಕ್ಸ್ಟ್ ಈಗ ಮೌತ್ ಇಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಬ್ರೇಕ್ ಡೌನ್ ಆಯ್ತು, ಕಾರ್ಬೋಹೈಡ್ರೇಟ್ಸ್ ಬ್ರೇಕ್ ಡೌನ್ ಶುರು ಆಗಿದೆ. ಬಟ್ ನಮಗೆ ನ್ಯೂಟ್ರಿಷನ್ ಅಲ್ಲಿ ಗೊತ್ತಿದೆ, ಇನ್ನು ಪ್ರೋಟೀನ್ಸ್ ಇದೆ, ಫ್ಯಾಟ್ ಇದೆ, ಇವೆಲ್ಲವೂ ಬ್ರೇಕ್ ಡೌನ್ ಆಗ್ಬೇಕು. ಎಸ್, ಫುಡ್ ಮೌತ್ ಹೋಗಿದ್ದು, ನೆಕ್ಸ್ಟ್ ಇಟ್ ಗೋಸ್ ಟು ದ ಈಸೋಫೆಗಸ್. ಈಸೋಫೆಗಸ್ ಅಲ್ಲಿ ಏನಾಗಿದೆ? ಈಸೋಫೆಗಸ್ ಅಲ್ಲಿ ಡೈಜೆಷನ್ ನಡೆಯುತ್ತಾ? ನೋ, ಡೈಜೆಷನ್ ಅನ್ನೋದು ಆಗೋದೇ ಇಲ್ಲ. ಮತ್ತೆ ಈಸೋಫೆಗಸ್ ಕೆಲಸ ಏನು? ಫುಡ್ ನ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಇದು ಮೌತ್, ಫುಡ್ ಹೋಯ್ತು, ನೆಕ್ಸ್ಟ್ ಈಸೋಫೆಗಸ್. ಈಸೋಫೆಗಸ್ ಅಲ್ಲಿ ಏನಾಗ್ತಿದೆ? ಫುಡ್ ಟ್ರಾನ್ಸ್ಪೋರ್ಟ್ ಮಾಡ್ತಿದೆ. ಬಟ್ ಹಾಗಂತ ಇವಾಗ ಏನು ಒಂದು ಪೈಪ್ ತಗೊಂಡು ಬಾಲ್ ಹಾಕಿದ ತಕ್ಷಣ ಸಡನ್ ಆಗಿ ಹೋಗುತ್ತಲ್ಲ, ಆ ರೀತಿ ಫುಡ್ ಹೋಗ್ಬಿಡುತ್ತಾ? ಖಂಡಿತ ಇಲ್ಲ.
ಸೊ ಏನಾಗುತ್ತೆ, ನಾವು ಫುಡ್ ಯಾವುದೇ ತಗೊಂಡ್ರು ಅದು ಇಲ್ಲೆಲ್ಲಾದ್ರೂ ಸ್ಟಕ್ ಆಗ್ಬಿಡುತ್ತೆ. ಸೊ ಆ ಫುಡ್ ನ ಈಸಿಯಾಗಿ ಮೂವ್ ಮಾಡೋದಕ್ಕೆ ಒಂದು ಮೂವ್ಮೆಂಟ್ ಇರುತ್ತೆ. ಆ ಮೂವ್ಮೆಂಟ್ ಯಾವ್ದದು? ವಿ ಕಾಲ್ ಇಟ್ ಆಸ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್. ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಸಿಂಪಲ್, ಒಂಥರ ಜಿಗ್ಜಾಗ್ ಮೂವ್ಮೆಂಟ್ ಅಲ್ಲಿ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಈಸೋಫೇಗಸ್ ಏನ್ ಮಾಡುತ್ತೆ, ಈಗ ನಮ್ಮ ಬಾಡಿಯಲ್ಲಿ ಫುಡ್ ಹೋಗಿದೆ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್, ಈಗ ನಾವು ಈ ರೀತಿ ತಗೊಂಡಿರ್ತೀವಿ ಅಂತ ಅನ್ಕೊಳ್ಳೋಣ. ಇವಾಗ ಈಸೋಫೇಗಸ್ ನಾನು ಎರಡು ಕೈಗಳ ಮಧ್ಯೆ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಫುಡ್ ಇದೆ, ಮಧ್ಯದಲ್ಲಿ ಫುಡ್ ಈಗ ಬ್ಲಾಕ್ ಆಗಿದೆ ತಗೊಳ್ಳೋಣ. ಇವಾಗ ಇದನ್ನೇ ಫುಡ್ ಅಂತ ತಗೊಂಡ್ರೆ ಸೊ ಹೇಗ್ ಬರುತ್ತೆ, ಫುಡ್ ಕೈಯಲ್ಲಿ ಈ ರೀತಿ ಸ್ಟಕ್ ಆಗ್ಬಿಡುತ್ತೆ, ಹೌದಾ? ಸೊ ಒಳಗೆ ಹೋಗ್ಬೇಕು ಅಂದ್ರೆ ಹೇಗೆ ತಗೊಳ್ಳೋದು? ಇಟ್ ಹ್ಯಾಸ್ ಟು ಮೂವ್. ಈ ಈಸೋಫೇಗಸ್ ಏನ್ ಮಾಡ್ಬೇಕು, ಮೂವ್ಮೆಂಟ್ ಮಾಡುತ್ತೆ. ಯಾವ ರೀತಿಯ ಮೂವ್ಮೆಂಟ್ ಮಾಡುತ್ತೆ? ಇಟ್ ಕಂಪ್ರೆಸಸ್ ಅ ಬಿಟ್ ಅಂಡ್ ಪುಷಸ್ ದ ಫುಡ್. ಸೊ ಈ ರೀತಿ ನಿಧಾನ ಪುಷ್ ಮಾಡ್ತಾ ಯಾವ ರೀತಿ ಇದೇ ರೀತಿ ಮೂವ್ಮೆಂಟ್ ಅಲ್ಲಿ ಹೋಗುತ್ತೆ ಅದು. ಸೊ ನಿಧಾನಕ್ಕೆ ಈ ಮೂವ್ಮೆಂಟ್ ಏನಾಗುತ್ತೆ, ದಟ್ ಪುಷಸ್ ದ ಫುಡ್ ಇನ್ಸೈಡ್ ಟು ದ ಸ್ಟಮಕ್. ಸೊ ಈಸೋಫೆಗಸ್ ಏನಿದೆ ಇಲ್ಲಿ ಶುರು ಆಗೋ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್, ಇಟ್ ಫಾಲೋಸ್ ಟಿಲ್ ದ ಇಂಟೆಸ್ಟೈನ್ ಅಂಡ್ ಇವನ್ ರೆಕ್ಟಮ್, ಅಂದ್ರೆ ಏನಸ್ಗಿನ ಮುಂಚೆ ಏನಿದೆ ಅಲ್ಲಿವರೆಗೂ ಕೂಡ ಏನಾಗ್ತಾ ಹೋಗುತ್ತೆ, ಈ ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್, ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಇಂದ ಫುಡ್ ನ ಏನ್ ಮಾಡ್ತು, ಇಟ್ ಟ್ರಾನ್ಸ್ಪೋರ್ಟೆಡ್ ದ ಫುಡ್ ಟು ಸ್ಟಮಕ್, ಹೌದಾ? ಎಸ್. ಸೊ ಸ್ಟಮಕ್ ಅಲ್ಲಿ 3 ಜನ ಸೋಲ್ಜರ್ಸ್ ಇದ್ದಾರೆ. ಸೋಲ್ಜರ್ಸಾ? ಯಾರ್ಯಾರು ಇವರು? ಯಾರೇ ಬಂದ್ರು ಅವ್ರನ್ನ ಬ್ರೇಕ್ ಮಾಡೋ ಕೆಲಸ ಅಥವಾ ಅವ್ರನ್ನ ಒಂದು ಕಂಟ್ರೋಲ್ ಅಲ್ಲಿ ಇಡೋ ಕೆಲಸನ ಇವರು ಮಾಡ್ತಾರೆ. ಅಂದ್ರೆ ಇವಾಗ ಯಾರು ಬರ್ತಾರೆ ಸ್ಟಮಕ್ಗೆ? ಫುಡ್ಡೇ ಬರಬೇಕು. ಬಟ್ ಎಷ್ಟೊಂದ್ಸಲಿ ನೀವು ಸಿಕ್ಕಾಪಟ್ಟೆ ನಿಮ್ಗೆ ಫೇವ್ರೇಟ್ ಆಗಿರೋ ಏನು ಈ ಗೋಲ್ಗಪ್ಪ ತಿಂತೀರಾ, ಗೋಬಿ ಮಂಚೂರಿ ತಿಂತೀರಾ, ಮತ್ತೆ ಇನ್ನೊಂದಷ್ಟು ಫೇವ್ರೇಟ್ ಏನೇನೋ ತಿಂತೀವಿ, ಹೌದಾ? ಎಸ್. ಆ ಜಂಕ್ ಫುಡ್ ಎಲ್ಲ ತಿನ್ಬೇಕಾದ್ರೆ ಅವೆಲ್ಲ ಏನು ಕಂಪ್ಲೀಟ್ ನ್ಯೂಟ್ರಿಷಿಯಸ್ ಜೊತೆಗೆ ಯಾವುದೇ ರೀತಿಯ ಜರ್ಮ್ ಫ್ರೀ ಇರುತ್ತಾ? ಇಲ್ಲ. ಸೊ ಜರ್ಮ್ಸ್ ಎಂಟರ್ ಆಗುತ್ತೆ. ಸೊ ಅವನ್ನೆಲ್ಲ ನೋಡ್ಕೋಬೇಕಲ್ವಾ? ಅದ್ ಯಾವ್ದು ನಮ್ಮ ಬಾಡಿಗೆ ಇನ್ಫೆಕ್ಟ್ ಆಗದೆ ಇರೋ ತರ ನೋಡ್ಕೋಬೇಕಲ್ವಾ? ಅದ್ರ ಫಂಕ್ಷನ್ ಮಾಡೋದು ಯಾರು? ಇಲ್ಲಿ ಬರುವಂತಹ ಫಸ್ಟ್ ಸೋಲ್ಜರ್, ದಟ್ ಈಸ್ HCl. HCl ಅಂತ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ಎಸ್, ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್, ಇದಾದ್ಮೇಲೆ ಇನ್ನೊಂದು ಎನ್ಸೈಮ್ ಬರುತ್ತೆ, ದಟ್ ಈಸ್ ಪೆಪ್ಸಿನ್. ಪೆಪ್ಸಿ ಅಲ್ಲ, ಪೆಪ್ಸಿನ್. ನೆಕ್ಸ್ಟ್, ಅದಾದ್ಮೇಲೆ ಒಂದು ಮ್ಯೂಕಸ್ ಅನ್ನುವಂತಹ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಜ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಈ HCl, ಪೆಪ್ಸಿನ್ ಅಂಡ್ ಮ್ಯೂಕೋಸ್, ಈ ಮೂರನ್ನು ನಾವು ಏನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಗ್ಯಾಸ್ಟ್ರಿಕ್ ಜ್ಯೂಸಸ್, ಹೌದಾ? ಇದರ ರೋಲ್ ಏನಿದೆಯಪ್ಪ? HCl ಮೊದಲನೇದಾಗಿ ನಾವು ತಗೊಳ್ಳುವಂತಹ ಫುಡ್ ನ ಅಸಿಡಿಕ್ ಮೀಡಿಯಂ ಆಗಿ ಕನ್ವರ್ಟ್ ಮಾಡುತ್ತೆ. ಸರ್ ಯಾಕೆ ಸರ್ ಅಸಿಡಿಕ್ ಮೀಡಿಯಂ ಆಗಿ ಕನ್ವರ್ಟ್ ಮಾಡಬೇಕು ಫುಡ್ ನ? ಬಿಕಾಸ್ ಮೊದಲನೇದಾಗಿ ಜರ್ಮ್ಸ್ ಯಾವುದೇ ಎಂಟರ್ ಆಗಿದ್ರು ಅದು ಕಿಲ್ ಮಾಡುತ್ತೆ. ಎರಡನೇದು, ಈ ಪೆಪ್ಸಿನ್ ಇದೆ ಅಲ್ವಾ, ಇವನೊಂಥರ ಸಿಕ್ಕಾಪಟ್ಟೆ ಹಠಮಾರಿ. ಇವನ್ಗೇನು ಅಂದ್ರೆ ಏನಾದ್ರೂ ಕೊಟ್ರೇನೆ ನಾನು ಬರೋದು, ಇಲ್ಲ ಅಂದ್ರೆ ಬರಲ್ಲ ಅಂತಾನೆ. ಇವನು ಡಿಮ್ಯಾಂಡ್ ಮಾಡೋದೇನು? ಹಿ ಆಲ್ವೇಸ್ ಎಕ್ಸ್ಪೆಕ್ಟ್ಸ್ ದ ಅಸಿಡಿಕ್ ಮೀಡಿಯಂ. ಅಂದ್ರೆ ಇವ್ನಿಗೆ ಯಾವಾಗ ಅಸಿಡಿಕ್ ಮೀಡಿಯಂ ಕ್ರಿಯೇಟ್ ಆಗುತ್ತೋ ಅವಾಗ್ಲೇ ನಾನು ಕೆಲಸ ಮಾಡೋದು. ಇವಾಗ ನೀವು ಇರ್ತೀರಲ್ವಾ ಮನೆಯಲ್ಲಿ, ಏನಾದ್ರೂ ಒಂದು ಕೆಲಸ ಮಾಡೋ ಅಂದ್ರೆ ಏನ್ ಹೇಳ್ತೀರಾ? ನಾನ್ ಮಾಡಲ್ಲ, ನಾನು ಬಿಸಿ ಇದೀನಿ, ನಾನು ಓದ್ಕೋಬೇಕು, ನನ್ಗೆ ಅಷ್ಟು ಕೆಲಸ ಇದೆ, ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಕೂತ್ಕೊಂಡು ಪಾಠ ಕೇಳ್ಕೊಂಡ್ ಬಂದಿದ್ದೀನಿ ಕಷ್ಟಪಟ್ಟು, ಹಾಗೆ ಹೇಳ್ತೀರಾ, ಹೌದಾ? ಎಸ್. ಸೊ ಅವಾಗ ನಿಮ್ಮನ್ನ ಏನಾದ್ರೂ ಕೆಲಸ ಮಾಡಿಸ್ಬೇಕು ಅಂದ್ರೆ ಏನ್ ಹೇಳ್ತೀರಾ ನೀವು? ನನ್ಗೆ ಅದನ್ನ ಕೊಡ್ಸು, ನಾನು ಅದ್ ಮಾಡ್ತೀನಿ, ಈ ಕೆಲಸ ಮಾಡ್ಬೇಕು ಅಂದ್ರೆ ಇದನ್ನ ಕೊಡಿಸ್ಬೇಕು, ಈಗ ಡಿಮ್ಯಾಂಡ್ ಮಾಡ್ತೀರಾ, ಹೌದಾ? ಸೇಮ್ ಥಿಂಗ್ ಪೆಪ್ಸಿನ್ ಡಿಮ್ಯಾಂಡ್ ಮಾಡುತ್ತೆ. ಏನ್ ಡಿಮ್ಯಾಂಡ್ ಮಾಡ್ತಿದೆ ಅದು? ಅಸಿಡಿಕ್ ಮೀಡಿಯಂ ನ ಡಿಮ್ಯಾಂಡ್ ಮಾಡ್ತಿದೆ. ಸೊ HCl ಯಾವಾಗ ಫುಡ್ ನ ಅಸಿಡಿಕ್ ಮೀಡಿಯಂ ಆಗಿ ಕನ್ವರ್ಟ್ ಮಾಡುತ್ತೆ, ಅವಾಗ ಪೆಪ್ಸಿನ್ ಎಂಟರ್ ಆಗಿ ಅದರ ಫಂಕ್ಷನ್ ಶುರು ಮಾಡುತ್ತೆ. ಏನ್ ಫಂಕ್ಷನ್ ಶುರು ಮಾಡುತ್ತೆ ಹೇಳೋಣ. ಅಂಡ್ HCl ಪ್ರೊಡ್ಯೂಸ್ ಆಗ್ತಿದೆ, ಹೌದು, ಬಟ್ ಸ್ಟಮಕ್ ಅಷ್ಟು ಸೇಫ್ ಆಗಿರತ್ತಾ? HCl ಕಾನ್ಸಂಟ್ರೇಟೆಡ್ HCl ಪ್ರೊಡ್ಯೂಸ್ ಆಗಿದ್ರೆ ಖಂಡಿತ ಇಲ್ಲ. ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇನ್ನೊಬ್ಬ ಇದ್ದಾನೆ, ಅವನೇ ಮ್ಯೂಕಸ್. ಸೊ ಈ ಮ್ಯೂಕಸ್ ಲೇಯರ್ ಏನ್ ಮಾಡುತ್ತೆ, ಇದು ಇನ್ನರ್ ಲೈನಿಂಗ್ ಆಫ್ ಸ್ಟಮಕ್ ನ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನರ್ ಲೈನಿಂಗ್ ಆಫ್ ಸ್ಟಮಕ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಯಾರ್ದು? ಮ್ಯೂಕಸ್ದು. ಅರ್ಥ ಆಯ್ತಾ? ಎಸ್. ಸೊ ಇಲ್ಲಿಂದ ಪೆಪ್ಸಿನ್ ಫಂಕ್ಷನ್ ಏನು ಅಂತ ಹೇಳಲಿಲ್ಲ. ಪೆಪ್ಸಿನ್ ಫಂಕ್ಷನ್ ಈಗ ನೋಡೋಣಂತೆ. ಸೊ ಇದನ್ನ ಎರೇಸ್ ಮಾಡ್ತಿದ್ದೀನಿ, ಡಯಾಗ್ರಾಮ್ ಎಲ್ಲ ಬರೆದು ಲೇಬಲ್ ಕೂಡ ಕ್ಲಿಯರ್ ಆಗಿ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡ್ತಿದ್ದೀರಾ? ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಎಸ್. ಸೊ ಪೆಪ್ಸಿನ್ ಅಂತ ಹೇಳಿದೆ, ಹೌದಾ? ಪೆಪ್ಸಿನಿನ ಫಂಕ್ಷನ್ ಏನು? ಟರ್ಮಲ್ಲೇ ಇದೆ, ನಿಮ್ಗೊಂದು ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ತೀನಿ. ಪಿ ಅಂತ ಇದೆನಾ? ಸೊ ಪಿ ಇಂದ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಯಾವುದು ನ್ಯೂಟ್ರಿಯೆಂಟ್ ಹೆಲ್ಪ್ ಮಾಡುತ್ತೆ ನಮಗೆ? ಯಾವ ನ್ಯೂಟ್ರಿಯೆಂಟ್ ಪ್ರೆಸೆಂಟ್ ಇದೆ ಪಿ ನಲ್ಲಿ? ಎಸ್, ಕರೆಕ್ಟ್,
ಪ್ರೋಟೀನ್ ಪ್ರೆಸೆಂಟ್ ಇದೆ. ಸೊ ಪಿ ಫಾರ್ ಪೆಪ್ಸಿನ್, ಪಿ ಫಾರ್ ಪ್ರೋಟೀನ್. ಸೊ ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡ್ತಾ ಇದೆ, ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡ್ತಾ ಇದೆ. ಹೌದಾ? ಎಸ್. ಏನಾಗಿ ಬ್ರೇಕ್ ಡೌನ್ ಮಾಡತ್ತೆ? ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡೋಕೆ ಶುರು ಮಾಡ್ತದೆ. ಏನಾಗಿ ಮಾಡತ್ತೆ? ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇಲ್ಲಿ ಪ್ರೋಟೀನ್ಸ್ ಬ್ರೇಕ್ ಡೌನ್ ಆಗ್ತಿದೆ. ಓಕೆ, ಅದರ ಜೊತೆಲಿ ಇಲ್ಲಿ ಇನ್ನೂ ಒಂದು ನಿಮ್ಗೆ ಈಸಿ ಆಗೋದಕ್ಕೆ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ತೀನಿ. ಇಲ್ಲಿ ಸಿನ್ ಅನ್ನೋ ಒಂದು ಟರ್ಮ್ ಇದೆ. ಹೌದಾ? ಇದನ್ನ ನೆನ್ಪಿಟ್ಕೊಳ್ಳಿ ಅಥವಾ ಇದೇ ರೀತಿ ಮಾರ್ಕ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಯಾರೋ ಒಬ್ರು ಬರ್ತಾರೆ ಇಲ್ಲಿ, ಅವರು ಇದೇ ತರದ ಒಂದು ರೀತಿಯ ನೇಮ್ ಇಟ್ಕೊಂಡು ಬರೋರು ಒಬ್ರು ಇರ್ತಾರೆ. ಯಾರು ಅಂತ ನೋಡೋಣ. ಎಸ್. ಸೊ ಸ್ಟಮಕ್ ಇಷ್ಟು ಮುಗೀತು, ಎನ್ಸೈಮ್ಸ್ ಆಕ್ಟಿವಿಟಿ ನಡೀತು, ಗ್ಯಾಸ್ಟ್ರಿಕ್ ಜ್ಯೂಸಸ್ ನಡೀತು, ಒಂದಷ್ಟು ಡೈಜೆಷನ್ ಆಯ್ತು. ಸೊ ನೀವು ಹೇಳಿದ ಆನ್ಸರ್ ಇಲ್ಲಿಗೆ ಕರೆಕ್ಟ್ ಆಯ್ತು. ಅಂದ್ರೆ ಸ್ಟಮಕ್ ಅಲ್ಲೂ ಡೈಜೆಷನ್ ಅನ್ನೋದು ನಡೀತಾ ಇದೆ. ನೆಕ್ಸ್ಟ್ ಸ್ಟಮಕ್ ಇಂದ ಯಾರು ಎಲ್ಲಿ ಹೋಗ್ಬೇಕು? ಸೀದಾ ಸ್ಟಮಕ್ ಟು ಸ್ಟಮಕ್ ಅಲ್ಲಿಂದ ಎಲ್ಲಿ ಹೋಗುತ್ತೆ? ಇಂಟೆಸ್ಟೈನ್ಗೆ ಹೋಗುತ್ತೆ. ಯಾವ ಇಂಟೆಸ್ಟೈನು? ಲಾರ್ಜ್ ಇಂಟೆಸ್ಟೈನಾ? ಅಲ್ಲ, ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನ್ ಹೋಗೋಕ್ಕೂ ಮುಂಚೆ ಈ ಸ್ಮಾಲ್ ಇಂಟೆಸ್ಟೈನ್ ಡೈರೆಕ್ಟ್ ಆಗಿ ಎಂಟರ್ ಆಗೋಕ್ಕಿಂತ ಮುಂಚೆ ಈ ರೀಜನ್ ಇದೆ. ಹೌದಾ? ಈ ರೀಜನ್ ಅನ್ನು ನಾವು ಆಕ್ಚುಲಿ ವಿ ಕಾಲ್ ಇಟ್ ಆಸ್ ಡುಯೋಡೆನಮ್. ಡುಯೋಡೆನಮ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅ ಇನಿಷಿಯಲ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್. ಸೊ ನಮ್ಮ ಸ್ಟಮಕ್ ಅದರ ಫಂಕ್ಷನ್ ಮುಗಿಸ್ತು. ಈಗ ಡುಯೋಡೆನಮ್ ರೀಜನ್ ಏನಿದೆ, ಇಲ್ಲಿ ನಮಗೆ ನಮ್ಮ ಹಿಡನ್ ಹೀರೋಸ್ ಯಾರಿದ್ದಾರೆ, ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ಯಾರಿದ್ದಾರೆ, ಇವರ ಸೆಕ್ರೀಷನ್ಸ್ ನ ಕಳಿಸ್ತಾರೆ ಸ್ಮಾಲ್ ಇಂಟೆಸ್ಟೈನ್ಗೆ. ಸೊ ಸ್ಮಾಲ್ ಇಂಟೆಸ್ಟೈನ್ ಬರಬೇಕಾದ್ರೆ ಸ್ಟಮಕ್ ಇಂದ ಫುಡ್ ಅಂತೂ ಇಂಟೆಸ್ಟೈನ್ ಬರ್ತಿದೆ, ಬಟ್ ಇದರ ಜೊತೆಯಲ್ಲಿ ಒಂದಷ್ಟು ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗಿರೋದು ಏನಿರುತ್ತೆ, ಅದು ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ಕಳಿಸ್ಕೊಡ್ತಾರೆ. ಎಸ್, ಇವರು 3 ಜನನು ಸೊ ಎಲ್ಲರೂ ಸೇರಿ ಸ್ಮಾಲ್ ಇಂಟೆಸ್ಟೈನ್ಗೆ ಕಳಿಸ್ತಿದ್ದಾರೆ. ಫಸ್ಟ್ ನೋಡೋಣ, ಲಿವರ್ ಏನ್ ಮಾಡುತ್ತೆ? ಲಿವರ್ ಪ್ರೊಡ್ಯೂಸಸ್ ಒನ್ ಆಫ್ ದ ಜ್ಯೂಸ್ ಕಾಲ್ಡ್ ಬೈಲ್ ಜ್ಯೂಸ್. ಕೇಳಿದೀರಾ? ಎಸ್ ಸರ್, ಬೈಲ್ ಜ್ಯೂಸ್. ಏನ್ ಮಾಡುತ್ತೆ ಬೈಲ್ ಜ್ಯೂಸ್? ನಾವು ಆಗ್ಲೇ HCl ಇತ್ತಲ್ವಾ, ಫುಡ್ ನ ಅಸಿಡಿಕ್ ಮೀಡಿಯಂ ಮಾಡ್ಬಿಟ್ಟಿತ್ತು. ಸೊ ಸ್ಟಮಕ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮ್ಯೂಕಸ್ ಅನ್ನೋದು ಪ್ರೆಸೆಂಟ್ ಇತ್ತು, ಸ್ಟಮಕ್ ನ ಕಾಪಾಡ್ತಪ್ಪ. ಬಟ್ ಅದೇ ಅಸಿಡಿಕ್ ಮೀಡಿಯಂ ನ ಸ್ಮಾಲ್ ಇಂಟೆಸ್ಟೈನ್ ಕಳಿಸಿದ್ರೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನಾದ್ರೂ ಮ್ಯೂಕಸ್ ಪ್ರೆಸೆಂಟ್ ಇದೆಯಾ? ಖಂಡಿತ ಇಲ್ಲ. ಸೊ ಆಸಿಡ್ ಏನಾದ್ರೂ ಹೋದ್ರೆ ಏನಾಗುತ್ತೆ? ಇಂಟೆಸ್ಟೈನ್ ಫುಲ್ಲು ಬರ್ನ್ ಆಗೋಗುತ್ತೆ. ಸೊ ಬರ್ನ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಬೇರೆ ಏನಾದ್ರೂ ಆಡ್ ಮಾಡ್ಬೇಕು, ಬಟ್ ಆಡ್ ಮಾಡೋದಕ್ಕೆ ಏನು ಇಲ್ಲ. ನಮ್ಗಿರೋದು ಬೈಲ್ ಜ್ಯೂಸ್. ಸೊ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ಕನ್ವರ್ಟಿಂಗ್ ಅಸಿಡಿಕ್ ಫುಡ್ ಟು ಆಲ್ಕಲೈನ್. ಸೊ ಇದೇನ್ ಮಾಡುತ್ತೆ? ಅಸಿಡಿಕ್ ಇರುವಂತಹ ಮೀಡಿಯಂನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫುಡ್ ಈ ಏನು ಬೈಲ್ ಜ್ಯೂಸ್ ಆಲ್ಕಲೈನ್ ಇದೆ, ಆಲ್ಕಲೈನ್ ಅಸಿಡಿಕ್ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ? ಆಲ್ಮೋಸ್ಟ್ ನ್ಯೂಟ್ರಲ್ ಆಗೋಕ್ ಶುರು ಆಗುತ್ತೆ. ಹೌದಾ? ಆಲ್ಕಲೈನ್ ಮೀಡಿಯಂ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತು. ಎಸ್, ಬೈಲ್ ಜ್ಯೂಸ್ ಕೆಲಸ ಮುಗೀತಾ? ಇಲ್ಲ, ಅವನು ಕೂಡ ಇನ್ನೊಂದು ಫಂಕ್ಷನ್ ಮಾಡ್ತಿದ್ದಾನೆ. ನಾವಾಗ್ಲೇ ಬೋಂಡಾ ಬಜ್ಜಿ ಅಂತ ಎಲ್ಲ ಹೇಳಿದ್ವಿ. ಹೌದಾ? ಸೊ ಅದರಲ್ಲಿ ಆಯಿಲ್ ಫ್ಯಾಟ್ ಪ್ರೆಸೆಂಟ್ ಇದೆ. ಹೌದಾ? ಆ ಫ್ಯಾಟ್ ಡೈಜೆಷನ್ ಆಗ್ಬೇಕು ಅಂದ್ರೆ ಯಾರು ಬೇಕು? ನಮ್ಗೆ ಬೈಲ್ ಜ್ಯೂಸ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದೆ. ಯಾವುದಕ್ಕೆ? ಅದನ್ನ ನಾವು ವಿ ಕಾಲ್ ಇಟ್ ಆಸ್ emulsification of fat globules. ಸೊ ನಾವು ತಿನ್ನುವಂತಹ ಲಿಪಿಡ್ಸ್ ಅಥವಾ ಫ್ಯಾಟ್ಸ್ ಏನಿರುತ್ತೆ, ಅದು ಗ್ಲಾಬ್ಯೂಲ್ಸ್, ಫ್ಯಾಟ್ ಸ್ಟ್ರಕ್ಚರ್ ತುಂಬಾ ದೊಡ್ಡದಾಗಿರುತ್ತೆ. ಆ ದೊಡ್ಡದಾಗಿರುವಂತಹ ಸ್ಟ್ರಕ್ಚರ್ ನ ಬ್ರೇಕ್ ಮಾಡಬೇಕು. ಹೇಗೆ ಬ್ರೇಕ್ ಮಾಡೋದು? ನಮ್ಗೆ ಈ ಬೈಲ್ ಜ್ಯೂಸ್ ಹೆಲ್ಪ್ ಮಾಡ್ತಿದೆ. ಎಮಲ್ಸಿಫಿಕೇಶನ್ ಅಂದ್ರೇನು? ಸಿಂಪಲ್, ಬ್ರೇಕಿಂಗ್ ಡೌನ್ ಆಫ್ ಫ್ಯಾಟ್ globules which are in bigger size into small